ನನ್ ಮಕ್ಕಳ ನನಗೇನು ಸಾವಿರ ಅಟ್ಟ ಹೋಗೋದ್ರಿ ಸಾಹೇಬ್ರ 3,95,000 ರೂಪಾಯಿ ಕೊಟ್ಟಾನ್ರಿ ಸಾಹೇಬ್ರ. ನಾವೀಗ್ರಿ ಅವಾಗ 11 ಲಕ್ಷ ತನಕ ಬ್ಯಾಂಕ್ ಜಮಾ ಮಾಡೇವ್ರಿ ಸಾಹೇಬ್ರ. ಮತ್ ಕೈಯಾಗ 4 ಲಕ್ಷ ರೂಪಾಯಿ ಬಡ್ಡಿ ತುಂದನ್ರಿ. ಆದ್ರೆ ಬಿ 1.5 ವರ್ಷ ಐತ್ರಿ ಈಗ ನೋಂದ್ ಕಿತ್ಕೊಡ್ವಲ್ರಿ. ನಾವ್ ಹೊಲಾನ ನನ್ನ ಹೆಸರ್ಲಿ ಏರ್ಸ್ಕೊತೇನೆ ತಡೆ ನಮ್ಗ್ ಧಮ್ಕಿ ಕೊಡತಾನ್ರಿ. ನಮ್ಗೆ 50,000 ಕೊಡ್ರಿ ಅಂತ ಸಾಹೇಬ್ರ. ಇದ್ದ 20 ಗುಂಟೆ ಹೊಲ ಮಾಡಿದೆ ಮತ್ ಎಲ್ಲಿದ್ ರೊಕ್ಕ ಕೊಡದ್ರಿ. ಅದ್ರಾಗ 4 ಮಕ್ಕಳ್ರಿ, 9 ಮದುವೆ ಇನ್ನ 3 ಮಂದಿ ಸಾಲಿ ಕಲಿಯತಾರ್ರಿ. ಅವ್ರ ಫ್ಯೂಚರ್ ದುಡ್ಡು ನಾನ ಮಗ ಈಗ ಬ್ಯಾರೆ ಅಲ್ಲಿ ಜಾಗ ಬಿಟ್ಕೊಟ್ಟು ಅವ್ರ ಟಾರ್ಚರ್ ಸಲುವಾಗಿರಿ ನಾನ ಮಗ ಈಗ ಬ್ಯಾರೆ ಕಡೆ ದುಡ್ಡು ತಿನ್ನತಾರಿ. ಅವ್ರ ಸಾಲಿ ಕಲ್ಸಾತಾರಿ ಮಕ್ಳಿಗೆ ಸಾಹೇಬ್ರ. 10,000 ರೂಪಾಯಿ ದಂಡನ ತಗೊಂಡ್ರಿ. ಅವಾಗ ನ್ಯಾಯ ಕೊಡ್ತೀರಿ ಸಾಹೇಬ್ರ. ನಿಮ್ ಕಾಲ್ ಬೀಳ್ತಾರಿ. ನಮಗ ಅನ್ಯಾಯ ಆಗೈತ್ರಿ. ನಾವ್ ಮಾಲಕರು ತಿರ್ಕೊಂಡು 2 ವರ್ಷ ಆಯ್ತ್ರಿ ಸಾಹೇಬ್ರ. ನಾವ್ ಮಕ್ಳ ಸಲುವಾಗಿ ಇನ್ನ ಇಟ್ಟಿದೇನ್ರಿ. ಇನ್ನ ತಕ ಇತ್ತೊಟ್ಟಿಗೆ ನಾವ್ ಆತ್ಮಹತ್ಯೆ ಮಾಡೋ ಪ್ರಸಂಗ ಬಂದಿದ್ರಿ ಸಾಹೇಬ್ರ. ನಮ್ಗ ವಿಷಯ ಕೊಡ ಸಾಯ್ಬೇಕಾದ್ರೆ ಅಷ್ಟು ಇದಾಗೈತ್ರಿ ನಮಗ್ ಸಾಹೇಬ್ರ. ಅವ್ರಿಗೆ 5 ಲಕ್ಷ ಹೊಡಿತ್ರಿ ಸಾಹೇಬ್ರ. ಹೊಲ ನೋಂದಾಕಿದ್ರು ಸಾರ್ಕೆ ಬಡ್ಡಿ ಬೇಡಾಕತ್ರಿ ಮನೆಗೆ ಆತರ ಹಂಗಾಗಿ ಲಕ್ಕ ಹೊಡಿತ್ರಿ ಸಾಲ ಸಲುವಾಗಿ. 20 ಗುಂಟೆ ಹೊಲ ಮಾರಿ ಎಲ್ಲ 15 ಲಕ್ಷ ರೂಪಾಯಿ ರೊಕ್ಕ ಕೊಟ್ಟವ್ರಿ. ಇನ್ನ 50,000 ರೂಪಾಯಿ ಕೊಡ್ರಿ ಅಂತಾರ ಸಾಹೇಬ್ರ. ಕಾಲ್ ಬೇಕ ನಮಗ್ ನ್ಯಾಯ ಕೊಡ್ತೀರಿ ಸಾಹೇಬ್ರ. ನನ್ ಮಕ್ಕಳ ನನಗೇನು ಸಾವಿರ ಅಟ್ಟ ಹೋಗೋದ್ರಿ ಸಾಹೇಬ್ರ. ನಮಗ್ ನ್ಯಾಯ ಕೊಡ್ತೀರಿ.